ಕಳೆದ 30 ವರ್ಷಗಳಿಂದ ಸತತ ಹೋರಾಟ ಮಾಡಿದ ಪರಿಣಾಮವಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿದೆ. ಪ್ರಸ್ತುತ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿದ್ದು, ಇದರಲ್ಲಿ ಎಲ್ಲರಿಗೂ ಮೀಸಲಾತಿ ಹಂಚಿ ಹೋಗಿ ಅಸ್ಪೃಶ್ಯರಿಗೆ ಸಿಗಬೇಕಾದ ಪಾಲು ಸಿಗದೆ ಪರದಾಡುವಂತಾಗಿತ್ತ. ಆದರೆ ಇದೀಗ ನ್ಯಾಯಾಲಯದ ತೀರ್ಪಿನಿಂದಾಗಿ ಮಾದಿಗ ಸಮುದಾಯಕ್ಕೆ ನಿಜವಾದ ನ್ಯಾಯ ಸಿಕ್ಕಿದ್ದು, ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡುವ ಮೂಲಕ ನ್ಯಾಯಾಲಯ ಉತ್ತಮ ತೀರ್ಮಾನ ಮಾಡಿದೆ ಎಂದರು. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಸ್ವಾಗತಾರ್ಹವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು. 15 ದಿನದ ಒಳಗಾಗಿ ವಿಶೇಷ ಅಧಿವೇಶನ ಕರೆದು ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು. ಸಚಿವರಾದ ಮಹದೇವಪ್ಪ, ಕೆಎಚ್ ಮುನಿಯಪ್ಪ, ಡಿಕೆ ಶಿವಕುಮಾರ್ ಅವರು 15 ದಿನಗಳಲ್ಲಿ ಜಾರಿ ಮಾಡದಿದ್ದರೆ ಮತ್ತೆ ಧರ್ಮಯುದ್ಧ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಎಂಬ 3 ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದ್ದು, ಅಹಿಂದ ವರ್ಗದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರು ಕೂಡಲೇ ಈ ಮೀಸಲಾತಿಯನ್ನ ಜಾರಿಗೊಳಿಸುವ ಮೂಲಕ ಶೋಷಿತ ಸಮುದಾಯದ ಪರ ನಿಲ್ಲಬೇಕಿದೆ. ಈಗಾಗಲೇ ಹಲವು ರಾಜ್ಯಗಳು ಇದಕ್ಕೆ ಒಪ್ಪಿಗೆ ನೀಡಿವೆ. ಈವರೆಗೂ ರಾಜ್ಯದಲ್ಲಿ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಹಾಗಾಗಿ 15 ದಿನಗಳ ಒಳಗಾಗಿ ವಿಶೇಷ ಅಧಿವೇಶನ ಕರೆದು ಒಳ ಮೀಸಲಾತಿ ಅನುಷ್ಠಾನ ಮಾಡಬೇಕು ಎಂದು ಅವರು ಮನವಿ ಮಾಡಿದರು. 4%, 7%, 1% ತಂದಿಟ್ಟಿದ್ದೀವಿ. ನಮಗೆ 6% ಡಿಕ್ಲೇರ್ ಮಾಡಿದರೆ ನಮ್ಗೆ ಸಾಕು, ಅದೆಷ್ಟಿದೆ ನಮಗೆ ಬೇಕಾಗಿಲ್ಲ. ಜಡ್ಜ್ಗಳು ಆದೇಶ ಮಾಡಿದ್ಮೇಲೆ ಮುಗಿದೋಯ್ತು ಅಂತೇಳಿ ನಾವು ತಲೆಭಾಗ್ಯದೆಲ್ಲ ನಾವು ಒಪ್ಕೊಂಡಿದ್ವಿ. ಅದನ್ನ ಆದಷ್ಟು ಬೇಗ ಈಗಾಗಲೇ ಶ್ರೀನಿವಾಸ್ ಅವರು ಹೇಳ್ದಂಗೆ ಸಿದ್ದರಾಮಯ್ಯ ಮೊನ್ನೆ ಜಗಜೀವರಾಮ್ ಭವನ ಉದ್ಘಾಟನೆ ದಿವಸ ಹೇಳಿದ್ರು, ಅದಾದಷ್ಟು ಬೇಗ ನಾನು ಅದನ್ನು ಮಾಡ್ತೀನೋ, ಸುಪ್ರೀಂ ಕೋರ್ಟ್ ಅದೇನಾದರೂ ಆಗಲಿಪ್ಪ ಅಂತ ಹೇಳಿದ್ರು. ಈಗ ಆಗಿದೆ. ಆದಷ್ಟು ಬೇಗ ಈ 15 ದಿವಸದಲ್ಲಿ ನೀವೆಲ್ಲ ಇದನ್ನು ದಕ್ಷಿಣ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಶೋಷಿತ ವರ್ಗ ಅಂತೇಳಿ ಬರೀ ಬಾಯಿ ಮಾತು ಬೇಡ. ಆ ಶೋಷಿತ ವರ್ಗದವ್ರು ಯಾರೋ ಇದ್ದರೆ ಕಸ ಕಡ್ಡಿ ಬಾತ್ರೂಮ್ ತೊಳ್ಕೊಂಡು ಬದುಕುವಂಥ ಜನ ಅವ್ರಿಗೆ ಒಳ್ಳೇದು ಮಾಡು. ಇಲ್ಲ ಅಂತ ಹೇಳ್ಬಿಟ್ರೆ ಪಾಪ ಈಗ ಹಿಂದೆ ಅನೇಕ CMಗಳು ಹೋಗಿದ್ದಾರೆ, ಅದೇ ದಾರಿಯಲ್ಲಿ ನೀವು ಹೋಗ್ತೀರಾ. ಇಲ್ಲಾಂದರೆ ಇದು ಮಾಡಿದ್ರೆ ನೀವು ಚರಿತ್ರೆ ಹೊಡಿತೀರಾ ಅಂತೇಳಿ ಸಿದ್ದರಾಮಯ್ಯವ್ರು ನಾವು ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾಯಿದ್ವಿ. ಅದನ್ನು SCPT ಕಾಯ್ದೆ ಮಾಡಿದ್ದೇನಕ್ಕೆ, ಅದ್ರ ಬಗ್ಗೆ ನಾವು ಚಕ್ಕರಿತ್ತಿಲ್ಲ. ಅದು ಪಾಪ ಕೆಲವರು ನಮ್ಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಇದನ್ನು ಕೂಡ ನಾವು ತಗೊತೀವಿ. ಅದನ್ನೆಲ್ಲ ಬೇಡ, ನಮಗೆ ಒಳ ಮೀಸಲಾತಿ ಏನು ಕೊಟ್ಟಿದ್ದು ಅದನ್ನು ಆದಷ್ಟು ಬೇಗ ಜಾರಿಗೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇಡೀ ಕಷ್ಟ ಬಿದ್ದಂಥ ಎಲ್ಲ ನಮ್ಮ ಸಮಾಜದವರಿಗೆ ಅದನ್ನು ಅಭಿನಂದನೆ ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಜೈ ಹಿಂದ್, ಜೈ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ವೀಣಾ ಶ್ರೀನಿವಾಸ್, ನರಸಿಂಹಪ್ಪ, ಧನಲಕ್ಷ್ಮಿ, ಗೋಪಾಲ್, ಸುರೇಶ್, ನಾರಾಯಣಸ್ವಾಮಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.